जब तक मुआवजे की घोषणा नहीं होती कोई अपना घर ना छोड़े, ये कहना है पूर्व विधायक सुभाष गुत्तेदार का। You are watching Fact India News. एलन की मुख्य सड़क चौड़ीकरण को लेकर पीड़ितों के समर्थन में उतरे पूर्व विधायक सुभाष गुत्तेदार। उन्होंने कहा कि पहले मुआवजे की घोषणा करें फिर तोड़फोड़ करें। पूर्व विधायक सुभाष गुत्तेदार ने पीड़ितों के पक्ष में कड़ा रुख अपनाया है। उन्होंने विधायक बी.आर. पाटिल से मांग की है कि पहले मुआवजे की घोषणा की जाए या तो मुआवजा दिया जाए। बुधवार शाम को महादेव मंदिर के पास जैन समुदाय भवन में संपत्ति मालिकों की एक बैठक को संबोधित करते हुए गुत्तेदार ने कहा कि हमारे शासनकाल में 11 करोड़ रुपए की सड़क चौड़ीकरण योजना लाई गई थी। उस समय सार्वजनिक बैठक बुलाकर पक्ष और विपक्ष की राय ली गई थी। हालांकि ज्यादातर लोग सहमत थे, लेकिन कुछ लोग अदालत चले गए और स्टे ले आए। उन्होंने कहा कि पहले बी.आर. पाटिल ने कहा था कि पहले मुआवजा देना चाहिए, उसके बाद ही सड़क का चौड़े करने का काम करना चाहिए। अब वो जब खुद सत्ता में हैं तो वो अपनी बात से पलट रहे हैं और अपनी बात भूल चुके हैं। और साथ ही सुभाष गुत्तेदार ने नगर पालिका के अधिकारियों द्वारा लोगों को जबरन या अपनी खुद मर्जी से तोड़फोड़ करने के लिए हस्ताक्षर लेने की प्रक्रिया की आलोचना भी की। और उन्होंने कहा कि दस्तावेजों को सार्वजनिक किया जाना चाहिए और सड़क का चौड़ीकरण पूरी सड़क पर एक समान होना चाहिए। आइए देखते हैं उन्होंने और क्या कुछ कहा। फैक्ट इंडिया न्यूज के लिए फुरखान अंसारी की एक रिपोर्ट। ಪೀರಿಯಡ್ ಇದ್ದಾಗ ರೋಡ್ ಅಗಲೀಕರಣ ಮಾಡಬೇಕು ಅಂತಂದು ಹಳಿ ತಹಸೀಲ್ದಿಂದ ದರ್ಗಾ ಬೇಸ್ತಾನ ಮಾಡಬೇಕು ಅಂತ ಕಿಸಿಂದ 11 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೆವು. ಆ ಎಳಗ ಬಾಜಾರದವ್ರಿಗೆ ಈ ಲೈನ್ ಯಾರ್ಯಾರು ಹರ ಅವ್ರಿಗೆ ಎಲ್ಲರಿಗೆ ಮೀಟಿಂಗ್ ಕರೆದೆವು. ಮೀಟಿಂಗ್ ಕರೆದಾಗ ಒಬ್ರು ಮಾಡಂದ್ರು ಒಬ್ರು ಬ್ಯಾಡಂದ್ರು, ಭಾಳ ಮಂದಿ ಮಾಡಂದ್ರು ಆ ಎಳಗ. ಆದ್ರೆ ಸ್ಟೇ ತೆಗೆದಿದ್ರು ಭಾಳ ಮಂದಿ. ಅದಕ್ಕೆ ಯಾಕಪ್ಪ ಎದುರು ಹಾಕೊಂಡು ಮಾಡೋದು ಅಂತ ಕಿಸಿಂದ 2-3 ಸಾರಿ ಮೀಟಿಂಗ್ ಕರೆದು ಬಿಟ್ಟೆವು ನಾವು. ಈಗ ಬಿ.ಆರ್. ಪಾಟೀಲ್ರು 4,80,00,000 ರೂಪಾಯಿ ಇದ್ರ ಸಲುವಾಗಿ ತಂದಿದ್ದೇವೆ ಅಂತ ಹೇಳ್ತಾರೆ, ರೋಡ್ ಅಗಲೀಕರಣ ಸಲುವಾಗಿ. ಈಗ ಅದು ನಮ್ಮದು 11 ಕೋಟಿ ರೂಪಾಯಿ ಅದ. ನಾವು ಆಳಾಗ ಬಿ.ಆರ್. ಪಾಟೀಲ್ ನಮ್ಮ ಎಳಗೆ ಏನು ಹೇಳ್ಯಾರ, ಅವ್ರಿಗೆ ಪರಿಹಾರ ಕೊಟ್ಟು ನೀವು ಮಾಡಿರಿ ಅಂತ ಕಿಸಿನ ಹೇಳ್ಯಾರ. ಈಗ ನಾವು ಭೀ ಅದೇ ಹೇಳೋದು, ಈಗ ಎಲ್ಲರೂ ಅದೇ ಹೇಳೋದು. ಏನಪ್ಪ ಅಂತಂದ್ರೆ ಯಾರ್ಯಾರು ಜಾಗ ಹೋಗ್ತದ ಎಟ್ಟೆಟ್ಟು ಹೋಗ್ತದ ಅವರಿಗೆ ಒಂದು ನೆಲೆ ತೋರಿಸ್ರಿ, ಅವ್ರದ್ದು ಎಷ್ಟು ಹೋಗ್ತದ ಅಷ್ಟು ರೊಕ್ಕ ಕೊಡ್ರಿ, ಎಲ್ಲರೂ ಜಾಗ ಕೊಡ್ರಿ, ಮಾಡಿರಿ. ನಾವು ಮಾಡೋಕ್ಕೇನು ಬೇಡ ಅನ್ನೋಲ್ಲ ತನ್ನ ಕಿಸಿಂದ ನಾವು ಹೇಳತ್ತಿದ್ವಿ. ಈಗ ಅಂಜಿಸಿ ಥೋಡೆ ಮಂದಿದು ಫಾರ್ಮೇಟ್ ಮಾಡಿ ನಾವು ಚೀಫ್ ಆಫೀಸರ್ ಏನಂದ್ರೆ ನಾವು ಸ್ವ ಇಚ್ಛೆದಿಂದ ಕುಳ್ಳುಗತ್ತಿದ್ದೆವು ಹೇಳಿ ಸಹಿ ಮಾಡ್ಕೊಳ್ಗತ್ತ ನಾವು. ಅದಕ್ಕೆ ನಮ್ಮದು ವಿರುದ್ಧದ. ನಾವು ಎಲ್ಲರಿಗೆ ಏನು ಹೇಳ್ತಿದ್ವಿ, ಯಾರ್ಯಾರು ಅವರು ಒಡ್ಲಿಕ್ಕೆ ಬರ್ತಾರೆ ಮನೆ ಬಿಟ್ಟು ಹೊರಗೆ ಬರಬೇಡ್ರಿ, ಅವ್ರು ಹ್ಯಾಂಗೆ ಹೊಡಿತಾರೆ ನೋಡಮ್ಮೆ ಅಂತ ಹೇಳ್ಕಿಸಿಂದ ಅದು ಒಂದು ನಿರ್ಣಯ ತೊಗೊಳ್ತೀವಿ. ನಾಳೆಗೆ ಚೀಫ್ ಆಫೀಸರ್ ಕರ್ಸ್ಕೆಸಿಂದ ಮಾತಾಡಿ ಅವ ಏನಾರೇ ಕಾಗದ ಪತ್ರ ಕೇಳಿದೆವು ಅಂದ್ರೆ 6 ತಾರೀಕು 7 ತಾರೀಕು ಕೊಡ್ತೀನಿ ಅಂತಂದು ಹೇಳ್ತಾನ. ಮತ್ತು ಅದು ಕೊಟ್ಟ ಬಳಿಕ ಹೊಡಿಬೇಕು. ಈಗ ಒಡೆಯೋದು ಮತ್ತು 6 7 ತಾರೀಕಿಗೆ ಕೊಡ್ತೀನಿ ಅಂದ್ರೆ ಅದಕ್ಕೆ ನಾವು ಚೀಫ್ ಆಫೀಸರ್ಗೆ ನಾಳೆಗೆ ಮಾತಾಡ್ತೇವೆ. ಇವ್ರಿಗೆ ಎಲ್ಲರಿಗೆ ಏನು ಹೇಳ್ತೀನಿ, ನಿಮ್ಮ ಮನ್ಯಾಗ ನೀವು ಅವ್ರು ಹ್ಯಾಂಗೆ JCB ತಂದು ಹೊಡಿತಾರೆ ನೋಡಮ್ಮೆ, ನೀವು ಮನೆ ಬಿಟ್ಟು ಹೊರಗೆ ಬರಬೇಡ್ರಿ. 1 ಪಾಯಿಂಟ್. ಎರಡನೇದು ಅವ್ರದ್ದು 8 ಜಾಗ ಹೋಗ್ತದ ಮತ್ತು ಎಲ್ಲರೇ ಒಂದು ಜಾಗ ತೋರಿಸ್ಕಿಸಿಂದ ಒಡ್ರಿ ಅಂತಂದು ಕಿಸಿಂದ 2ನೇ ಪಾಯಿಂಟ್. 3ನೇದು ಏನು ಹೇಳ್ತಾರೆ, ಹಾಂ ಮಾಡಕತ್ತಿರಲ್ಲ, ಇಲ್ಲೊಂದು ಮಾಡ್ದ ಅಲ್ಲಿ ಒಂದು ಮಾಡ್ದ. ಮೊದಲು ಏನು ಮಾಡಿದ್ರು, ಪೊಲೀಸ್ ಸ್ಟೇಷನ್ ಹಳಿ ಪೊಲೀಸ್ ಸ್ಟೇಷನ್ ಗೌರ್ಮೆಂಟ್ ತದ ತಂದು ಕಿಸಿನ ಹೊಡೆದ್ರು. ಆಮೇಲೆ PSI ಮನೆ ಹಳಿದದ ತಂದು ಅದು ಹೊಡೆದ್ರು. ಹಿಂಗೆ ಒಂದು ಲೈನ್ ಹಿಡಿದು ಬರ್ಲಾಗ್ಯಾರ. ಎಲ್ಲಿ ಬೇಕಲ್ಲಿ ಈಗ ಪಟ್ಸಲಿಗೆ ಹೊಡೆದು ಬಿದ್ದದ, ಯಾರೂ ಇಲ್ಲ ಅಲ್ಲಿ ಹೊಡೆದ್ರು. ಹಿಂಗೆ ಅಲ್ಲಿ ಹೊಡ್ಕೊತ ಹೊಟ್ರ ಎಲ್ಲರಿಗೆ ಏನು ಹೇಳೋದು, ನೀವು ಅದು ಲೈನ್ ಹತ್ತು ಹೊಡ್ಕೊತ ಬರ್ರಿ ನಾವು ಕೊಡ್ತೇವತ್ತಂತ ಹೇಳೋದು. ಇವು 3 ಪಾಯಿಂಟ್ ನಾವು ಅವ್ರಿಗೆ ನಾಳೆಗೆ ಕೇಳ್ತೇವೆ. ಇವರಿಗೆಲ್ಲ ಅದೇ ಹೇಳ್ತಿದ್ದೆವು. ಅದೇ ಇಲ್ಲಿ ನಮ್ಮ ಶಾಸಕರು, ಮಾಜಿ ಶಾಸಕರ ಕಡೆ ಸುಭಾಷ್ ಗುತ್ತೇದಾರ್ ಅವ್ರ ಎದುರುಗಡೆ ಬಂದು ಕೂತಿದ್ದೀವಿ. ನಾವು ಈ ರಸ್ತೆ ಅಗಲೀಕರಣ ಮಾಡ್ತಕ್ಕಂಥ ಕಾರ್ಪೊರೇಷನ್ ಚೀಫ್ ಆಫೀಸರ್ಗೆ ನಾವು ಬೇಡ್ಕೊಳ್ಳೋದು ಇಷ್ಟೇ, ನಮ್ದು ಎಷ್ಟೇ ಜಾಗ ಇರಲಿ ಆ ಜಾಗದ್ದು ಮುಹಾಜಾ ಕೊಟ್ಟು ಅವ್ರು ಮಾಡಲಿ, ಅದಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಅದು ಏನೂ ಕೊಡಲಾರ್ದೆ, ಪ್ಲ್ಯಾನ್ ಇಲ್ಲ, ಎಷ್ಟು ಫೀಟ್ ಅದಂತ ಯಾವನೂ ಹೇಳೋದಿಲ್ಲ. 8 ಮಂದಿ ಗ್ರೂಪ್ ಆಗಿ ಬರೋದು, ಇದು ಯಾವಾಗ ಖಾಲಿ ಮಾಡ್ತೀರಿ ಅಂತ ಕೇಸಿಂದ ಈ ರೀತಿ ಅವ್ರು ಅಂಜಿಸಕತ್ತಾರ. ಇದು ಮಾಡಲಾರ್ದೆ ನಮಗೇನು ನಮ್ಮ ಆಸ್ತಿ ಅದ, ನಮ್ಮ ಆಸ್ತಿದು ಮುಹಾಜಾ ಕೊಡಲಿ, ಕೊಟ್ಟು ಕಿಸಿಂದ ಅವ್ರು ನಮ್ದು ಏನು ಸರ್ಕಾರದ ಇದು ಆದೇಶ ಅದ, ಆದೇಶ ಪ್ರಕಾರ 20 ಫೀಟ್ ತೊಗೊಳ್ಳಲೆಕ್ಕ.
ಅದೆಲ್ಲ ಬಿಟ್ಟಗಿಸಿಂದ ಅಲ್ಲಿ ಒಂದು ಜರ ಹೊಡೆದ ಫುಕಟ್ ಆಸ್ತಿಗಳು ಹೊಡ್ಕೊಂತಿದ್ದು ಅಂಜಿಸ್ಕತ್ತಾರೆ. ಇದೇನು ಸರಿಯಲ್ಲ. ನಮ್ಮ ಆಸ್ತಿದು ಏನು ಮೊಹಾಜ ಅದು ಕೊಟ್ಟಗಿಸಿಂದ ಅವ್ರು ಮುಂದೆ ಮಾಡಲ್ಲ. ಯಾಕಂದ್ರೆ ಎಲ್ಲರೂ ಅಲ್ಲಿ ಶ್ರೀಮಂತರೇ ಇಲ್ಲ, ಎಲ್ಲರೂ ಸೇಡ್ಜಿಗಳೇ ಇಲ್ಲ. ಅಲ್ಲಿ ಭಾಳ ಜನ ಬಡ ಕುಂಬಾರಗಳು ಅದಾರ, ಕೆಲವೊಂದು ವ್ಯವಹಾರ ಮಾಡೋರು ಅದಾರ. ಇಂಥವ್ರು ಎಲ್ಲರಿಗೆ ಎಲ್ಲ ರೀತಿಲಿ ಅನುಕೂಲ ಆಗಂಗೆ ಒಂದು ವ್ಯವಸ್ಥೆ ಮಾಡಿ ಒಂದು ಸೈಡ್ಲಿಂದ ಎಡಕ್ಕಿಂದ ಕಂಪ್ಲೀಟ್ ಎಡಕ್ಕೆ ನೋಡ್ಕೊಂತ ಬರ್ರಿ, ಬಲಕ್ಲಿಂದ ಕಂಪ್ಲೀಟ್ ಬಲಕ್ಕೆ ತನಕ ಹೋಗ್ರಿ. ಅಲ್ಲಿ ಒಡೆದು ಜನರಿಗೆ ಹಿಂಗೆ ಹೆದರಿಸೋದು ದಯವಿಟ್ಟು ಮಾಡಬೇಡ್ರಿ. ಇದು ಮಾಡೋದು ಚಲೋ ಅಲ್ಲ. ನಮ್ಮ ಆಸ್ತಿ ಕಾಂಪನ್ಸೇಷನ್ ಕೊಡ್ರಿ. ಏನದು ಸರ್ಕಾರಿ ರೇಟ್ ನಡೆದದ ಏನು ನಡೆದ ಅದ್ರ ಪ್ರಕಾರ ಕಾಂಪನ್ಸೇಷನ್ ಕೊಟ್ಟು ನೀವು ಮುಂದಿನ ಕೆಲಸ ಮಾಡ್ಬೇಕಂತ ಹಾಂ ರೀ. ಹಿಂದೆ ನೀವು ಹೇಳಿರಿ ಇದೇ ಇಂಥದ್ದು ಈ ರಸ್ತೆ ಅಗಲೀಕರಣದಾಗೆ ಬಂದಾಗ ನೀವು ಕಾಂಪನ್ಸೇಷನ್ ತೊಗೋರಿ ಅಂತ ಹೇಳಿದವ್ರು ನೀವೇ, ಕೊಡ್ತೇವೆ ಅಂದವ್ರು ನೀವೇ. ಈಗ ಮತ್ತೆ ನೀವು ಉಲ್ಟಾ ಹೊಡಿಗತ್ತೀರಿ. ಇದು ನಿಮಗೆ ಶೋಭಾ ಕೊಡಂಗಿಲ್ಲ. ಅದಕ್ಕೆ ನಮ್ದು ಏನದ ಆಸ್ತಿದು ಅಗಲೀಕರಣ ಮಾಡಬೇಕಾದ್ರೆ ನೀವು ನಮ್ಮ ಮುವಾಜ ಕೊಟ್ಟು ಮುಂದೆ ಕೆಲಸ ಮಾಡಬೇಕಂತ ನಾವು ಕೇಳ್ಕೊತೀವಿ ರೀ. ದತ್ತು ಕುಂಬಾರ ಕೊಟ್ಟು ಅವ್ರಿಗೆ ಏನಾರೆ ಕಟ್ಲಕ್ಕ ಮನೆ ಹೋದವ್ರಿಗೆ ಕಟ್ಲಕ್ಕೆ ರೊಕ್ಕ ಕೊಡ್ರಿ, ಜಾಗ ಹೋದವ್ರಿಗೆ ಜಾಗ ಕೊಡ್ರಿ, ಕೊಟ್ಟಕ್ಕೆ ಸಿಂಧೆ ಕೈ ಹಚ್ಚ್ರಿ, ಅದ ತಕ್ಕ ಕೈ ಹಚ್ಬೇಡ್ರಿ. ಇದು ಇಷ್ಟೇ ನಮ್ದು ವಿನಂತಿರಿ. ಒಂದ್ ಸೈಡ್ ತಹಶೀಲಿಂದ ಆ ಕಡೆ ಹೊಡ್ಕೋತ ಹೊಂಟಿರಲ್ಲ, ಒಂದ್ ಸೈಡ್ ಹೊಡ್ಕೋತ ಬರ್ರಿ, ಸಾಲ ಹಚ್ಚಿ ಹೊಡ್ಕೋತ ಬರ್ರಿ. ಅಲ್ಲೊಂದು ಹೊಡ್ಯೋದು ಇಲ್ಲೊಂದು ಹೊಡ್ಯೋದು ಹಿಂಗೆ ಮಾಡಬೇಡ್ರಿ. ಮಂದಿ ಗಾಬರಿ ಬಿದ್ದಾರ, ಅದಕ್ಕೆ ಮಂದಿ ಗಾಬರಿ ತಡಬೇಡ್ರಿ. ದಯವಿಟ್ಟು ಗರೀಬರಿಗೆ ಎಲ್ಲರಿಗೂ ಸಹಾಯ ಮಾಡ್ರಿ, ವಿನಂತಿ ಮಾಡಿ ಹೇಳ್ರಿ. हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।